ಒಂದು ಅರ್ಧ ಗಂಟೆಗಳ ಕಾಲ ಮಾಡಿ ಮುಂದಕ್ಕೆ ಕಥಾಭಾಗದ ಕಡೆ ಹೋಗೋಣ. ಗಜಾಸುರನೆಂಬ ರಾಕ್ಷಸ ದೇವಾನುದೇವತೆಗಳಿಂದ ಯಾರಿಂದಲೂ ಮರಣಬಾರದ ವರವನ್ನು ಪಡ್ಕೊಬಿಟ್ಟ. ಯಕ್ಷ, ಕಿನ್ನರ, ಗರುಡ, ಗಂಧರ್ವ ಎಲ್ಲರನ್ನು ಅಟ್ಟಾಡಿಸುತ್ತಿದ್ದಾನೆ. ದೇವಾನುದೇವತೆಗಳಾದಿಯಾಗಿ ಇವನಿಗೆ ಹೆದರಿ ತಲ್ಲಣಗೊಂಡು ಎಲ್ಲರೂ ದಿಕ್ಕೆಟ್ಟು ಓಡ್ತಾ ಇದ್ದಾರೆ. ಇವನ ಕಾಟವನ್ನು ತಡೆಯಲಾರದಂತಹ ಸಾಧುಗಳು, ಸತ್ಪುರುಷರು, ಜ್ಞಾನಿಗಳು, ಭಗವದ್ಭಕ್ತರೆಲ್ಲರೂ ಸೇರಿ ಆ ಭಗವಂತನನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ದೇವ, ತಡೆಯಲಾರು ಇವನು ಕೊಡ್ತಕ್ಕಂಥ ಕಾಟವನ್ನು ಕಾಪಾಡು ಕಾಪಾಡು ಅಂತ ಎಲ್ಲರೂ ದೇವಾನುದೇವತೆಗಳು, 300 ಕೋಟಿ ದೇವತೆಗಳು ಒಂದಾಗಿ ಸೇರಿಕೊಂಡು ಬರ್ತಾ ಇದ್ದಾರೆ. ಕೈಲಾಸದೊಡೆಯನಾಗತಕ್ಕಂಥ ಆ ಬೆಳ್ಳಿ ಬೆಟ್ಟದೊಡೆಯನಾದ ಶಿವನ ಸನ್ನಿಧಿಗೆ, ಆ ಕೈಲಾಸಕ್ಕೆ ಯಾವ ರೀತಿಯಲ್ಲಿ ಬರ್ತಾ ಇದ್ದಾರೆ. ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ, ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ, ಶಂಕರ ಶಿವ ಶಂಕರ ಶಿವ ಶಂಭೋ ಮಹಾದೇವ. ಶಂಕರ ಶಿವ ಶಂಭೋ ಮಹಾದೇವ, ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ. ಢಮ ಢಮ ಢಮರುಗ, ಢಮ 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 ಢಮರುಗ ಧರನೆ ಭೋಲೆನಾಥ ಶಂಭೋ. ಢಮ 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 ಢಮರುಗ ಧರನೆ ಭೋಲೆನಾಥ ಶಂಭೋ. ಹರೆ ಸಾಯಿನಾಥ ಶಂಭೋ, ಭೋಲೆನಾಥ ಶಂಭೋ, ಹರೆ ಸಾಯಿನಾಥ ಶಂಭೋ. ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ, ಶಂಕರ ಶಿವ ಶಂಕರ ಶಿವ ಶಂಭೋ ಮಹಾದೇವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವಧ್ಯಾನವನ್ನು ಮಾಡಿಕೊಂಡು ದೇವಾನುದೇವತೆಗಳಾದಿಯಾಗಿ ಈ ಕೂಳ ರಕ್ಕಸನ ಕಾಟವನ್ನು ತಡೆಯಲಾರದೆ ಎಲ್ಲರೂ ಕೂಡ ಕೈಲಾಸದ ಆ ದ್ವಾರಬಾಗಿಲಲ್ಲಿ ನಿಂತುಕೊಂಡು ಆ ಪರಶಿವನನ್ನ, ಆ ಗೌರಿ ರಮಣನನ್ನ, ಆ ಗಂಗಾಧರನನ್ನ, ಆ ಪಶುಪತೀಶನ್ನ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ದೇವಾ, ಹೇ ಶಿವ, ಗಂಗಾಧರ, ಕೃಪೆ ಮಾಡು, ಈ ದೇವತೆಗಳ ಕಡೆ ಕಣ್ತೆರೆದು ನೋಡು ತಂದೆ ಎಂಬುದಾಗಿ ಎಲ್ಲರೂ ದುಃಖದಿಂದ ಕೈ ಮುಗಿದು ನಿಂತಿದ್ದರೆ ಆ ಕೈಲಾಸದ ಬಾಗಿಲುಗಳು ಢಣ 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 ಢಣ. ಕೈಲಾಸಕ್ಕೆ 9 ಬಾಗಿಲಂತೆ, ವೈಕುಂಠಕ್ಕೆ 8 ಬಾಗಿಲು, ಬ್ರಹ್ಮಲೋಕದಲ್ಲಿ 7 ಬಾಗಿಲು. ಈ 9 ಬಾಗಿಲುಗಳು ಯಾವಾಗ ತೆಗೆದುಕೊಂಡುವೋ ಪಾರ್ವತಿ ಸಮೇತನಾಗಿ ಪರಮೇಶ್ವರ ಆನಂದವಾಗಿ ನಂದಿ ವಾಹನನಾಗಿ ಕುಳಿತಿದ್ದಾನಂತೆ. ದೇವಾನುದೇವತೆಗಳೆಲ್ಲ, ಹೇ ಪರಮಾತ್ಮ ದಯಾಮಯ ಕಾಪಾಡು. ಪರಮಾತ್ಮ ಪ್ರಸನ್ನ ವದನಾಗಿ ಕಣ್ಬಿಟ್ಟು ನೋಡಿದ, ಏನಾಯಿತು ನಿಮಗೆ ಇಷ್ಟೊತ್ತಿಗೆನೆಯ? ಅಯ್ಯೋ ನನ್ನಪ್ಪನೇ ಆಕಳಿಸ್ತಾವ್ರೆ ಅಂತ ಕೇಳಿದೆ. ಇನ್ನೂ ಎಷ್ಟೋ ಓದ್ತದೆ, ಈಗಲೇ ಆಕಳಿಸ್ತಾವ್ರೆ. ಇಲ್ಲ ಕಣವ, ಅದಕ್ಕೂ ಟೈಮ್ ಬೇಕು. ನೀವೆಲ್ಲಾರ ನೋಡಿದ್ರೆ ಉಂಡ ತಕ್ಷಣ ಆಕಳಿಸ್ತಾರೆ ಅಂದ್ರೆ ಯಾರು ಆಕಳಿಸಲ್ಲ, ರೂಢಿ ಆಗ್ತದೆ. ಎಲ್ಲರೂ ಕೂಡ ಭಗವಂತನ ಕಡೆ ಕೈ ಮುಗಿದು ನಿಂತು ನಾರರಾದಿಯಾಗಿ ತಾಳಲಾರೆ ವಮಮ ಬಾರೆ ದೇವನಿ ಕೇಳೋ, ತಾಳಲಾರೆ ಕೂಳ ರಕ್ಕಸ ನಿಂದ ಬಾಧೆ ಹೇಳಲಾಗದು.
ಕಾಪಾಡು ತಂದೆ, ಕಾಪಾಡು. ಕೂಳನಾದ ಆ ಗಜಾಸುರನ ಕಾಟವನ್ನು ನಾವು ತಡೆಯಕ್ಕಾಗ್ತಾ ಇಲ್ಲ. ಮಡದಿ ಮಕ್ಕಳೆಲ್ಲ ತಮ್ಮ ತಮ್ಮ ಸ್ಥಳವನ್ನು ಬಿಟ್ಟು ಓಡಾಡುತ್ತಾ ಇದ್ದಾರೆ. ಪೂಜೆ ಪುರಸ್ಕಾರಗಳಿಲ್ಲ, ಅವನ ಹೋಮಗಳಿಲ್ಲ, ಸತ್ಕಾರ್ಯಗಳು ನಡೆಯುತ್ತಿಲ್ಲ. ಕಾಪಾಡು. ನಸುನಕ್ಕ ಶಿವ. ದೇವತೆಗಳೇ, ಯಾರಿಂದಲೂ ಮರಣಬಾರದಂತಹ ವರವನ್ನು ಪಡೆದಿದ್ದಾನೆ ಅವನು, ಆ ಗಜಾಸುರ. ಆದ್ದರಿಂದ ಬೆದರಬೇಡಿ, ನಿರುತ ಧೈರ್ಯದಿಂದ ಬೆದರಬೇಡಿ, ನಿರುತ ಧೈರ್ಯದಿಂದ ಬೆದರಬೇಡಿ, ನಿರುತ ಧೈರ್ಯದಿಂದ ದುರ್ಲನಕ ತಾನನಾನೋ, ದುರ್ಲನಕ ದುರುಳನಕ ತಾನನಾನೋ, ಕರುಣ ಭಗೆದು ವಧೆಯ ಗೈವೆ ದುರುಳ. ದುರ್ಲನಕ ತಾನನಾನೋ, ಕರುಣ ಭಗೆದು ವಧೆಯ ಗೈವೆ, ನಿರುತ ಧೈರ್ಯವದರಾಗೆ ಮರಳಿ ನಿಮ್ಮ ಲೋಕಕ್ಕೆಂದು ಬೆದರಬೇಡಿ, ಧೈರ್ಯದಿಂದ. ಇವ್ಯಾರು ಹೆದರಬೇಕಾಗಿಲ್ಲ, ಧೈರ್ಯವಾಗಿ ಆ ಕೂಳನಾದ ರಕ್ಕಸನ್ನು ನಾನು ಸಂಹಾರ ಮಾಡ್ತೀನಿ. ಪರಡಿ ತಥಾಸ್ತು ಎಂಬುದಾಗಿ ದೇವಾನು ದೇವತೆಗಳಿಗೆ ಆಶೀರ್ವಾದ ಮಾಡಿದಾಗ ಎಲ್ಲರ ಮುಖದಲ್ಲೂ ನಗು ಆನಂದವಾಗ್ತಾ ಇದೆ. ಭಗವಂತ ಆಶೀರ್ವಾದ ಮಾಡಿದ, ನಮಗಿನ್ನೇನು ಕಷ್ಟವಿಲ್ಲ. ಆ ಕೂಳನಾದ ರಕ್ಕಸನ್ನು ಸಂಹಾರ ಮಾಡಲು ಭಗವಂತ ಬರ್ತಾನೆ, ಬನ್ನಿ ಅಂತ ಹೇಳಿ ಎಲ್ಲರೂ ಹೊರಟಾಗ ಯಾವ ಶಿವತಾನು ಕೈಲಾಸದಲ್ಲಿ ಪಾರ್ವತಿ ಹೇಳ್ತೇನೆ, ದೇವಿ ನಾನು ಕಾರ್ಯಾರ್ಥವಾಗಿ ಹೋಗ್ತಾ ಇದ್ದೀನಿ, ಆ ರಕ್ಕಸನ್ನ ಮೇಲೆ ಯುದ್ಧ ಮಾಡೋದು. ಕೈಲಾಸದ ಕಡೆ ಎಚ್ಚರ. ಆ ದಾಕ್ಷಾಯಣಿ ಮಹಾತಾಯಿ ಹೇಳಿದ್ಲು, ಹೋಗಿ ಬನ್ನಿ ಸ್ವಾಮಿ, ಲೋಕ ಕಲ್ಯಾಣಾರ್ಥವಾಗಿ ಹೋಗ್ತಾ ಇದ್ದೀರಾ, ಹೋಗಿ ಬನ್ನಿ. ಹೊರಟನಾಗಲೇ ಪರಶಿವ ಮೂರ್ತಿಯು ದುರುಳನ ಸಂಹರಿಸಲು ಬೇಗ. ಹರದೊಳು ತ್ರಿಶೂಲ ಬಿಡಿಯುತ್ತ ತಾನು ಬೇಗದಿಲ್ಲದೆ ತಾವಂಗ. ಆಗಲೇ ತಾನು ತಾವಂದ, ಬೇಗನೆ ತಾನು ಬಂದ. ತ್ರಿಶೂಲ ಡಮರುಗ ಹಸ್ತನಾಗಿ ಯಾವ ಮಹಾನುಭಾವ ಶಿವ ರೋಷಾವೇಶದಿಂದ ಬರ್ತಾ ಇದ್ದಾನಂತೆ. ಇಲ್ಲಿ ಹಾಗಲೇ ಇವನಿಗೆ ಎಡಗಣ್ಣೆಡ ಭುಜ ಗಡಗಡ ನಡುತ್ತಾ ಇದೆ. ಏನಾಯ್ತು ಇವನಿಗೆ? ಸ್ವಾಮಿ ಯಾಕೋ ಎಡಗಣ್ಣೆ ಎಡಭುಜ ಎಲ್ಲೋ ನಡುಗ್ತಾ ಇದೆ. ಇವನಿಗೆ ಮನಕನಿಗೆ ಒಳ್ಳೆ ಕಡೆ ತೋರಿಸ್ಕೋ, ಒಳ್ಳೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಗುರುಗಳೇ ಯಾವ ಮಾತು ಗುರುಗಳು ಕೇಳೋಣ. ಗುರುಗಳು ನೋಡಿದ್ರು, ಪಂಚಾಂಗ ತೆಗೆದು ನಾಮ ನಕ್ಷತ್ರ ಗುಣಿಸಿ, ಇವನು ಯಾವ ಹುಟ್ಟವನೇನೆ ಶತ್ರು, ಅದಕ್ಕೆ ನಡುಗ್ತಾ ಇದೆ. ಈ ರಾಕ್ಷಸಿಗೆ ಇರೋದಿದ್ದಂಗೆ ಹೇಳ್ಬಿಟ್ರೆ ಬಂದು ನಾಮನ್ನೇ ಕೊಡ್ತಾರೆ. ಅದಕ್ಕೆ ಯಾರು ಹೇಳೋಲ್ಲ ಅವ್ರಿಗೆ. ಏನು ಹೇಳಿದ್ರೆ ಹೋ ಬಹಳ ಸಂತೋಷ ಕಣಯ್ಯ, ನೀನು ಮಾಡಿದ್ದೆ ಸರಿ. ಯಾವನೋ ಶತ್ರು ಇವನಿಗೆ ಅವತಾರ ಮಾಡ್ತಾ ಇದ್ದಾನೆ, ಅದಕ್ಕಾಗಿ ಇವನಿಗೆ ಆಗ್ತಾ ಇದೆ. ಎಡಗಣ್ಣೆ ಎಡಭುಜ ಗಡಗಣ್ಣೆ ನಡುತ್ತಾ ಇದೆ ಸ್ವಾಮಿ, ಯಾಕೋ ಅಪಶಕುನೂ ಆಗ್ತಾ ಇದೆ. ನೀನು ಚಿಂತೆ ಮಾಡಬೇಡ ಕಣೆ, ಒಳ್ಳೆ ಕಡೆ ಧೂಳಿ ತಗೋ, ಇಲ್ಲ ಒಳ್ಳೆ ಇಂಜೆಕ್ಷನ್ ಹಾಕ್ಸೋ ಸರೋಯ್ತದೆ ಅಂದ್ಬಿಟ್ರು ಅವರು. ಇತ್ತ ಕಡೆ ಹಾಗಾದ ಮೇಲೆ ಆ ಸಮಯಕ್ಕೆ ಸರಿವಾಗಿ ಯಾವ ಮಹಾನುಭಾವ ಶಿವ ಬಡ ಬಡ ನಿಲ್ಲು ನಿಲ್ಲಲು ಗಜಾಸುರ ನಿನ್ನಯ ರುದಿರವಂಬಗೆದು ಧರಣಿ ಗುರುಳಸದಿದ್ದೊಡೆನ ಶಿವನೇ
ನಿನ್ನ ರುದಿರವನ್ನು ಬಗೆದು ಈ ಧರಣಿ ಉಳಿಸದಿದ್ದರೆ ನಾನು ಶಿವನೇ, ನಿಲ್ಲು ಯುದ್ಧಕ್ಕೆ ಅಂದರೆ ನಕ್ಕನಂತೆ ಗಜಾಸುರ. ಶಿವ, ನನ್ನನ್ನು ಗೆಲ್ಲಲು ಬಂದಿದ್ದೀಯಾ? ತ್ರಿಮೂರ್ತಿಗಳಾದ ನಿಮ್ಮಲ್ಲಿ ಯಾರಿಂದಲೂ ಮರಣಬಾರದಂತ ವರವನ್ನು ಪಡೆದಿದ್ದೀನಿ. ನನ್ನನ್ನು ಗೆಲ್ಲಲು ನಿನ್ನಿಂದ ಸಾಧ್ಯವಿಲ್ಲ. ನಿಲ್ಲೆಲೋ ನೀಚನೆ, ಎಲ್ಲಿಗೆ ಹೋಗುವೆ? ನಿಲ್ಲೆಲೋ ನೀಚನೆ, ಎಲ್ಲಿಗೆ ಹೋಗುವೆ? ನಿನ್ನಯ ಮನವನ್ನು ಅಡಗಿವೆ ನಾನು. ನಿನ್ನಯ ಮನವನ್ನು ಅಡಗಿವೆ ನಾನು. ನಿಲ್ಲೆಲೋ ನೀಚನೆ. ನಿಲ್ಲು, ನೀನು ಎಲ್ಲೋದು ಬಿಡುವುದಿಲ್ಲ, ನಿನ್ನನ್ನು ಕೊಲ್ಲುತ್ತೇನೆ ಎಂಬುದಾಗಿ ಶಿವತಾನು ಹಿಂದೆ ಬಿದ್ದಾಗ ಯಾವ ಗಜಾಸುರ ಹೇಳಿದ, ಮುದಿಯ ಜಂಗ ಮನೆಗೆ ಸದನವೇ ಯುದ್ಧವೋ, ಮುದಿಯ ಜಂಗ ಮನೆಗೆ ಸದನವೇ ಯುದ್ಧವೋ, ರುದಿರವ ಹರಿಸುವೆ ತಲೆಯೋ ಕೆಳಗಿವೆ, ರುದಿರವ ಹರಿಸುವೆ ತಲೆಯೋ ಕೆಳಗುವೆ. ನಿಲ್ಲೆಲೋ ನೀಚನೆ, ಎಲ್ಲಿಗೆ ಹೋಗುವೆ? ನಿಲ್ಲೆಲೋ ಶಿವನೇ. ಇಬ್ಬರಿಗೂ ವಾಗ್ವಾದವಾಯಿತು. ಯಾವಾಗ ಘೋರವಾದ ಯುದ್ಧವಾಯಿತೋ, ಯಾವ ಗಜಾಸುರ ಘೋರವಾದ ಎಬ್ಬುಲಿ ಅವತಾರವನ್ನು ತಾಳ್ಬಿಟ್ಟ. ಎಬ್ಬುಲಿ ಅವತಾರವನ್ನು ತಾಳಿದಾಗ ಶಿವ ನೋಡ್ದ, ಓಹೋ, ಈ ಎಬ್ಬುಲಿಗೆ ಸರಿಯಾಗಿ ನಾನು ಪ್ರತ್ಯುತ್ತರವಾಗಿ ಮತ್ತೊಂದು ಅವತಾರವನ್ನು ತಾಳ್ಬೇಕು ಅಂತ ತಾನೊಂದು ಅವತಾರವನ್ನು ಘೋರ ರೂಪದಲ್ಲಿ ಆಕಾಶಕ್ಕೆ ಬೆಳೆಸಿಕೊಂಡು ಮತ್ತೊಂದೆಡೆ ಬಹಳ ಕಾಲ ಯುದ್ಧ ನಡೀತಾ ಇದೆ. ಯಾವ ಆ ರಾಕ್ಷಸ ಗಜ ಅಂದರೆ ಆನೆ ಅವತಾರವನ್ನು ತಾಳ್ಬಿಟ್ಟ. ಬೆಟ್ಟದ ಗಾತ್ರದ ಆನೆ, ಇಡೀ ಬೆಟ್ಟವೇ ಹೆದರಿಗೆ ಬಂತೇನೋ ಅನ್ನೋ ಹಾಗೆ ಆ ಆನೆಯ ಅವತಾರವನ್ನು ತಾಳಿ ತನ್ನ ಸೊಂಡಿಲನ್ನು ತಿರುಗಿಸುತ್ತಾ ಓ ಎಂಬುದಾಗಿ ಆ ಶಿವನನ್ನೇ ಕೊಲ್ಲಲು ಬಂದಾಗ ಪರಮಾತ್ಮ ಸಾಮಾನ್ಯದವನೇ ಸರ್ವಂತರ್ಯಾಮಿ ತಾನು ಸಿಂಹಾಕಾರವನ್ನು ತಾಳಿದ. ಸಿಂಹಾಕಾರವನ್ನು ತಾಳಿದಾಗ ಘೋರವಾದ ಯುದ್ಧ ಬಹಳ ದಿನಗಳ ಕಾಲ ನಡೆಯಿತು. ಆದರೆ ಸಿಂಹಾಕಾರದಲ್ಲಿ ನಿಂತು ಗಜ ಅಂದರೆ ಆನೆ ಅವತಾರದಲ್ಲಿದ್ದಂತಹ ಯಾವ ಆ ಗಜಾಸುರನನ್ನ ತನ್ನ ತ್ರಿಶೂಲದಿಂದ ಜಯ ನಮ ಪಾರ್ವತಿ ಮನೆಯೇ ಹರಹರ ಮಹಾದೇವ್ ಕ್ಷರಕ್ಕನ ಕತ್ತರಿಸ್ಬಿಟ್ಟ. ರುಂಡವೇ ಒಂದು ಕಡೆ, ಮುಂಡವೇ ಒಂದು ಕಡೆ ಬಿದ್ದ. ಆನೆ ಅವತಾರದಲ್ಲಿ ಸತ್ತು ಬಿದ್ದ. ಯಾವ ಗಜಾಸುರ ಕೇಳ್ಕೊತಾನೆ, ಪರಮಾತ್ಮ ನಿಮ್ಮ ಲೀಲೆ ನರಿಯದೆ ನಾನು ನಿಮ್ಮಿಂದ ಮರಣ ಇಲ್ಲ ಅಂತ ನಾನು ತಿಳ್ಕೊಂಡು ಇಷ್ಟೆಲ್ಲ ಅಹಂಕಾರದಿಂದ ನಡೆದೆ. ಆದರೆ ನಾನು ಆನೆ ಅವತಾರದಲ್ಲಿದ್ದಾಗ ನೀನು ಸಂಹಾರ ಮಾಡಿ ನನ್ನ ಜನ್ಮವನ್ನು ಪಾವನ ಮಾಡಿಬಿಟ್ಟೆ. ಆದರೆ ಈ ನನ್ನ ಶಿರವನ್ನು ಅಪವಿತ್ರ ಮಾಡಬೇಡ, ಇದಕ್ಕೆ ಜೀವನ್ ಮುಕ್ತಿಯನ್ನು ಕೊಡು ತಂದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ನನ್ನ ದೇಹವೂ ಕೂಡ ಅಪವಿತ್ರವಾಗಬಾರ್ದು, ನನ್ನ ಶಿರವೂ ಅಪವಿತ್ರವಾಗಬಾರ್ದು. ನಿನ್ನ ಭಕ್ತನನ್ನಾಗಿ ನನ್ನನ್ನು ಸ್ವೀಕರಿಸಿಕೋ ಅಂದಾಗ ಪರಶಿವ ಭಕ್ತವತ್ಸಲ ಎಂಬ ಬಿರುದನ್ನು ಪತ್ತಂತ ಭಗವಂತ ಆ ಗಜಾಸುರನ ಚರ್ಮವನ್ನು ಸುಲಿದು ತಾನು ಸುತ್ತುಕೊತಾನೆ. ಅದಕ್ಕೋಸ್ಕರವಾಗಿ ಶಿವನಿಗೆ ಗಜಚರ್ಮಾಂಬರಧರ ಅಂತ ಹೆಸರು ಬಂದಿದ್ದು. ನನ್ನ ಈ ದೇಹ ಪವಿತ್ರವಾಯಿತು, ಈ ನನ್ನ ಮುಂಡಕ್ಕೆ ಮುಕ್ತಿಯನ್ನು ಕೊಡು ಅಂದಾಗ ಪರಮಾತ್ಮ ಹೇಳ್ತಾ ಇದ್ದಾನೆ, ಹಕಾರ ಉಕಾರ ಮಕಾರಗಳ ಸಂಯೋಗವೇ ಓಂಕಾರ. ಓಂಕಾರನಾದದ ಜಂಕಾರ ತಿಳಿದರೆ ಆಗಸ. ಅಕಾರ ಉಕಾರ ಮಕಾರಗಳು ಈ ಮೂರು ಶಬ್ದದಿಂದಲೇ ಓಂಕಾರ ಶಬ್ದ ಉತ್ಪತ್ತಿಯಾದದ್ದು. ಅಂತಹ ಶಿವಪಂಚಾಕ್ಷರಿ ಮಂತ್ರವನ್ನು ಯಾವ ಆ ಹಾನಿಯ ತಲೆಗೆ ಉಪದೇಶ ಮಾಡಿದಂಥ ಮಹಾನುಭಾವ ಆನಂದವಾಗಿ ಕೈಲಾಸ ಕಡೆ ಹಿಂತಿರುಗಬೇಕಂತೆ. ಇತ್ತ ಕಡೆ ಯಾವ ದಾಕ್ಷಾಯಿಣಿ ಜಗನ್ಮಾತೆ ಅಮ್ಮನವರು ತಾನು ಸ್ನಾನ ಮಾಡಬೇಕಾಗಿತ್ತು. ಸ್ನಾನ ಮಾಡಬೇಕಾದ್ರೆ ಅವರಿಗೆ ಪ್ರತ್ಯೇಕವಾದ ಸ್ಥಳ, ಲಕ್ಷದ ಮೇಲೆ 96,000 ಗಣಗಳಿದ್ದಾರೆ. ಆದರೂ ಕೂಡ
ಪರಶಿವ ದಾಕ್ಷಾಣಿ ಇರ್ತಕ್ಕಂಥದ್ದು ಒಂದು ಪ್ರತ್ಯೇಕವಾದ ಸ್ಥಳ ತಾನೇ. ಅಲ್ಲಿ ಯಾರೂ ಇರಲಿಲ್ಲ, ನಿರ್ಜನವಾಗಿತ್ತು. ಏನು ಮಾಡೋದು? ಯಾರಾದರೂ ಆಕಸ್ಮಿಕವಾಗಿ ಒಳಗೆ ಬಂದರೆ ಏನು ಮಾಡೋದು? ಕಾವಲಿಗಾಗಿ ಇಲ್ಲಿ ಯಾರಿಲ್ಲವಲ್ಲ ಅಂತ ಹೇಳಿ ಭರದಿ ಅರಿಶಿನವ ತೆಗೆದಳು. ಭರದಿ ಶಿರದ ಅರಿಶಿನವ ತೆಗೆದಳು. ಸೃಷ್ಟಿಸದೆಳೊಂದು ಶಿಶುವ ತಾಯೇ, ತನ್ನ ಶಿರದಲ್ಲಿದ್ದಂಥ ಅರಿಶಿನವನ್ನು ಹೀಗಂದಂತೆ ಆ ಅರಿಶಿನ ಒಂದು ಉಂಡಿಯಾಗುಂಟು. ಅದರಿಂದ ಒಬ್ಬ ಬಾಲಕನನ್ನು ಸೃಷ್ಟಿ ಮಾಡಿದ್ಲು. ಅವನ ಕೈಗೆ ಒಂದು ಶಕ್ತಿ ಅಂತಕ್ಕಂಥ ಆಯುಧವನ್ನು ಕೊಟ್ಟಳು. ಅಮ್ಮ, ನನ್ನನ್ನು ಯಾಕೆ ತಾಯಿ ನೀ ಸೃಷ್ಟಿ ಮಾಡಿದೆ? ಮಗು, ನಾನು ಒಳಗಡೆ ಜಳಕ ಮಾಡಲು ಹೋಗ್ತೀನಿ, ಯಾರೇ ಬಂದರೂ ಒಳಗಡೆ ಬಿಡಬೇಡ. ಎಚ್ಚರ. ಹಾಗೆ ಆಗಲಿ ಅಮ್ಮ. ಆ ಶಕ್ತಿ ಅಂತಕ್ಕಂಥ ಆಯುಧವನ್ನು ಹಿಡಿದುಕೊಂಡಂಥ ಯಾವ ಬಾಲಕ ಕೈಲಾಸದ ದ್ವಾರವಾಗಿಲಲ್ಲಿ ಕಾಯುತ್ತಿದ್ದಾನೆ. ಮಹಾತಾಯಿ ಅಮ್ಮನವರು ಒಳಗಡೆ ಸ್ನಾನಕ್ಕಾಗೊಟ್ಟಿದ್ದಾರಂತೆ. ಗಜಾಸುರನ ಸಂಹಾರ ಮಾಡಿದಂಥ ಶಿವ ಬಂದ, ಆನಂದದಿಂದ ಬಂದ. ತ್ರಿಕೂಲ ಜಮರುಗ ಬಂದ, ಗಜ ಜನ್ಮಾಂಬರ ಬಂದ. ಬಂದ, ಆನಂದದಿಂದ ಬಂದ. ತ್ರಿಕೂಲ ಜಮರುಗ ಬಂದ, ಗಜ ಜನ್ಮಾಂಬರ ಬಂದ. ಅಜಗರ ಗೋಗಿ ಭಕ್ತರ ತಲಗಲು ತಾನೇ ದಾರುದ. ಬರ್ತಾ ಇದ್ದಾನೆ ಪರಮೇಶ್ವರ. ಕೈಲಾಸದ ದ್ವಾರ ಬಾಗಿಲಿಗೆ ಬಂದ. ಈ ಕುಳಿತಿದ್ದ ಬಾಲಕ ತಟ್ ಮೇಲೆ ಕೆದ್ದು ನಿಂತುಕೊಂಡ. ಏಯ್ ನಿಲ್ಲು! ಶಿವ ನೋಡ್ದ, ಏನೇನಪ್ಪ ನನ್ನ ಕೈಲಾಸದಲ್ಲಿ ನನಗೆ ಆಜ್ಞೆ ಮಾಡೋರು ಯಾರಿದ್ದಾನೆ? ಯಾರೋ ನೀನು? ನಾನು ಯಾರ್ಯಾರು ಆಗಲಿ ನೀ ಎಲ್ಲ ನಿಂತ್ಕಳೆಯ ಅಂತ ಶಿವ ಅಂದ. ಅಯ್ಯೋ, ಏ ಬಾಲಕ, ನಾನು ಈ ಕೈಲಾಸದ ಒಡೆಯ. ನಾನು ಬಾಲಕನಾದರೂ ಕೂಡ ನಾನು ಈ ಕೈಲಾಸ ಕೊಡೆಯೇನೆ. ನನಗೂ ನಿನಗೂ ಏನು ವ್ಯತ್ಯಾಸ ಇಲ್ವಲ್ಲ. ಮತ್ತೆ ಎಲ್ಲಿಗೋಗ್ತಾ ಇದೆಯಾ? ಒಳಗಡೆ ಹೋಗ್ತೀನಿ ಕಣಿಯ, ಸಾಧ್ಯವಿಲ್ಲ. ಅಮ್ಮನ ಆಣತಿಯಾಗಿದೆ, ಯಾರೇ ಬಂದರೂ ಒಳಗಡೆ ಬಿಡಬೇಡ ಅಂತ ಅಪ್ಪಣೆ ಮಾಡಿದ್ದಾಳೆ. ನಾನು ಬಿಡೋಂಗಿಲ್ಲ, ನೀನು ಹೋಗೋಂಗಿಲ್ಲ. ಶಿವ ನೋಡ್ದ, ಗುದ್ದಾಡ್ತೀಯಾ? ಯಾರೋ ನೋಡಿದವ್ರು ಏನಂತಾರೆ? ಯಾರು ಹುಡುಗನ ಜೊತೆಲಿ ಗುದ್ದಾಡ್ತಾವನಲ್ಲಪ್ಪ ಶಿವ ಅಂತಾರೆ. ಅದು ಆಗಲ್ಲ. ಇಲ್ಲ ಹೊಡಿತೀಯಾ? ಒಂದೇ ಸಲ ಪ್ರಾಣ ಬಿಟ್ಬಿಡ್ತಾನೆ. ಏ ಬಾಲಕ, ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ, ಬಿಡು ದಾರಿಯನ್ನ. ಸಾಧ್ಯವಿಲ್ಲ, ಅಮ್ಮನ ಆಜ್ಞೆ ಆಗಿದೆ, ಒಳಗಡೆ ಬಿಡೋ ಆಗಿಲ್ಲ. ಯಾರ ಬಾಲಕನೋ ನೀನೋ? ಹೇ ಬಾಲಕ, ಯಾರ ದೂತನೋ ನೀನೋ? ಯಾರ ಬಾಲಕನೋ ನೀನೋ? ಎನ್ನ ಕೈಲಾಸದ ಪುರಿಯೊಳಗೆ ಎನ್ನ ನಿನ್ನು ಅಡ್ಡಗಟ್ಟಿ ದಿಟ್ಟದರಲ್ಲಿ ಮೆರೆಯುತ್ತಿರುವೆಯ ಬಾಲಕರೇ. ಯಾರ ಎರೆ ಬಾಲ, ಯಾರ ದೂತನೋ ನೀನೋ? ನೀನು ಯಾರು? ಯಾರ ಮಗ? ಇಷ್ಟೊಂದು ದಿಟ್ಟದಿಂದ ಮಾತಾಡ್ತಾ ಇದೆಯಲ್ಲ, ನನಗೆ ಎದುರುತ್ತರವನ್ನು ಕೊಡ್ತಾ ಇದೆಯಾ? ಯಾರು ನೀನು? ಒಂದು ಶಿವ. ಪಾರ್ವತಿ ವರ ಪುತ್ರನೋ ಕೇಳೋ ಜಂಗಮ, ಪಾರ್ವತಿ ವರ ಬಾರನೋ. ಪಾರ್ವತಿ ವರ ಪುತ್ರನೋ ಕೇಳೋ ಜಂಗಮ, ಪಾರ್ವತಿ ವರ ಬಾರನೋ.
ತಂಗಿ ನಿಲ್ಲು ಎಂದು ನನಗೆ ಅಪ್ಪಣೆಯ ನಿಂತು ಒಳಗೆ ಹೋಯಿಗಳೆನ್ನ ತಾಯಿ ದಾಕ್ಷಾಯಿಣಿ ಮಗ ಪಾರ್ವತಮ್ಮನವರ ಮಗ ನಾನು. ನನ್ನ ತಾಯಿ ಏನು ಹೇಳಿದ್ದಾಳೆ, ಯಾರೇ ಬಂದರೂ ಒಳಗಡೆ ಬೀಳಬೇಡ ಅಂತ ಕಟ್ಟಪ್ಪಣೆ ಮಾಡಿದ್ದಾಳೆ. ಆದ್ದರಿಂದ ಪ್ರವೇಶವಿಲ್ಲ, ಹೊರಡು ಹಿಂದಕ್ಕೆ. ನಿನ್ನಂತ ಮುದಿ ಜಂಗಮನಿಗೆ ಕೈಲಾಸದೊಳಗೆ ಪ್ರವೇಶವೇ. ಶಿವನಿಗೆ ಕೋಪ ಬಂತು. ಎಲ್ಲ ನನ್ನನ್ನೇ ಮುದಿಯ ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ದಲ್ಲ, ಎಷ್ಟಿರ್ಬೇಕು ಇವನಿಗೆ ಸೊಕ್ಕು. ಈವರೆಗೂ ಯುದ್ಧ ಪ್ರಾರಂಭವಾಗ್ತಾ ಇದೆ. ಆ ಹುಡುಗನು ಕೂಡ ಶಕ್ತಿ ಎಂಬ ಆಯುಧವನ್ನು ಹಿಡಿದು ಶಿವನೊಡನೆ ಹೋರಾಡುತ್ತಾ ಇದ್ರೆ, ಶಿವ ತಾನು ಕೋಪ ವಿಶಿಷ್ಟನಾಗಿ ತನ್ನ ತ್ರಿಶೂಲವನ್ನು ತೆಗೆದು ಆ ಎಳೆಬಾಲಕನ ಶಿರಸ್ಸಿನ ಮೇಲೆ ಕರಕಂಡಿದ್ದ. ಶಿರ ಕಡಿದಿದೆ, ಕತ್ತೆ ತುಂಡಾಯಿತು, ರಕ್ತ ಚಿಲ್ ಚಿಲ್ಲನ ಆರುತ್ತಾ ಇದೆ. ಶಿವನೇ ರುಂಡವೇ ಒಂದು ಕಡೆ ಆಗೋಯ್ತು, ಮುಂಡವೇ ಒಂದು ಕಡೆ ಆಗೋಯ್ತು. ಆ ಬಿಸಿ ರಕ್ತ ಚಿಲ್ಲನ್ನು ಹಾರ್ತಾ ಇದೆ. ಹುಡುಗ ಬಿಲಿ 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 ಒದ್ದಾಡುತ್ತಾ ಇದ್ದಾನೆ. ಒದ್ದಾಡಿ 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 ಪ್ರಾಣ ಬಿಟ್ಟ. ಮತ್ತಷ್ಟು ಕೋಪ ರೌದ್ರಾಕಾರನಾದ ಶಿವ ಯಾವಾಗ ಒಳಗಡೆ ಪ್ರವೇಶ ಮಾಡಿದೋ, ಮಹಾತಾಯಿ ದಾಕ್ಷಾಯಿಣಿ ಸ್ನಾನವನ್ನು ಮುಗಿಸಿಕೊಂಡು ಆ ಕಡೆಯಿಂದ ಬಂದಳು ತಾಯೇ. ಜಗನ್ಮಾತೆ ಆ ತಲೆಯ ನೀರನ್ನು ಹೊದರುತ್ತಾ ಸ್ನಾನ ಮುಗಿಸಿಕೊಂಡು ಆ ಕಡೆಯಿಂದ ಬರ್ತಾ ಇದ್ದಾಳೆ. ಗಾಬರಿ ಆಗ್ಬಿಟ್ಲು. ಸ್ವಾಮಿ, ನಿಮ್ಮನ್ನು ಯಾರು ತಡೆಯಲಿಲ್ಲವೇ ಬಾಗಿಲಲ್ಲಿ? ತಡೆದರು ದೇವಿ, ಅವರನ್ನ ಹೊಡೆದು ಬಂದೆ ಎಂದ ಶಿವ. ಹೊಡೆದು ಬಿಟ್ರ? ಎಲ್ಲಿ? ಅಲ್ಲಿ ನೋಡು ಅಂತ ಕೈ ತೋರಿಸಿದ್ರೆ ರಕ್ತ ಸಿಕ್ತವಾಗಿದೆ. ರುಂಡವೇ ಒಂದು ಕಡೆ ಬಿದ್ದಿದೆ, ಮುಂಡವೇ ಒಂದು ಕಡೆ ಬಿದ್ದಿದೆ. ಆ ಬಾಲಕನ ರುಂಡ ಮುಂಡಗಳನ್ನು ಕಂಡು ಯಾವ ಜಗನ್ಮಾತೆ ಕುಮಾರ ಮಗನೇ ಕಂದ ಕಂದ ಮಗನೇ ಅಂತ ಹೇಳಿ ಆ ರುಂಡ ಮುಂಡಗಳನ್ನು ತಬ್ಬಿಕೊಂಡು ಗೋಳಾಡ್ತಾ ಹೇಳ್ತಾಳೆ, ಹಾ ಶಿವ ಶಿವ ಮಗ ಗೈಯಲೋ ಪತಿತಾ ಪವನ ಶಂಭೋ ಗತಿಯೇನ ಅತ ಭಾಗ್ಯನಾದ ನನ್ನ ಪರಮಾತ್ಮ ನನ್ನ ಮಗನ ಶಿರವನ್ನು ಕಡಿದು ನನಗೆ ಆ ಪುತ್ರ ಭಾಗ್ಯದ ನೋವನ್ನು ತಂದುಬಿಟ್ರಿ. ಈ ಜಗತ್ತಿನಲ್ಲಿ ಯಾವ ತಾಯಿ ತಾನೇ ಸಹಿಸಿಕೊಳ್ಳಲು ಸಾಧ್ಯ?
ನಾನು ನನ್ನ ಮಗನನ್ನು ಕಳೆದುಕೊಂಡು ಬದುಕಲಾರೆ, ನಾನು ಬದುಕಲಾರೆ ಅಂತ ಹೇಳಿ ದಾಕ್ಷಾಯಿಣಿ ಗೋಳಾಡ್ತಾ ಇದ್ರೆ ಶಿವ ಹೇಳಿದ, ದೇವಿ ಏನಾಗಿದೆ ನಿನಗೆ? ಯಾರಿವನು? ಸ್ವಾಮಿ, ಸ್ನಾನ ಮಾಡಲು ಬಾಗಿಲಲ್ಲಿ ಯಾರಾದ್ರೂ ಇರಬೇಕಲ್ಲ ಅಂತ ಹೇಳಿ ನನ್ನ ಮೈನ ಹರಿಶನವನ್ನು ತೆಗೆದು ಒಬ್ಬ ಬಾಲಕನನ್ನು ಸೃಷ್ಟಿ ಮಾಡಿದ್ದೆ. ಅವನೇ ದೇವಿ, ನೀನು ಕಣ್ಣೀಡಬೇಡ. ನಾನೀಗ ತಾನೇ ಗಜಾಸುರನ ರಾಕ್ಷಸನ್ನು ಸಂಹಾರ ಮಾಡಿ ಉತ್ತರ ದಿಕ್ಕಿನಲ್ಲಿ ಬಿಸಾಡಿ ಬಂದಿದ್ದೇನೆ. ಅದಕ್ಕೆ ಜೀವನ ಮುಕ್ತಿ ಕೊಟ್ಟಿದ್ದೀನಿ. ಬೇಗ ಹೋಗಿ ಆ ಗಜಾಸುರನ ತಲೆಯನ್ನು ತಂದು ಈ ಮಗುವಿಗೆ ಸೇರಿಸಿ ಎಂದು ಹೇಳಿ ಶಿವಗಣಗಳನ್ನು ಕರೆದು ಅಪ್ಪಣೆ ಮಾಡಿದಾಗ ಶಿವಗಣಗಳು ಹೊರಟಿದ್ದಾರೆ. ಆ ಗಜಾಸುರನ ತಲೆಯನ್ನು ತಂದು ಯಾವ ಬಾಲಕನ ರುಂಡಕ್ಕೆ ಸೇರಿಸಿದಾಗ ಅವನಿಗೆ ಹೇಳಿದ್ರಂತೆ, ಗಜಮುಖ, ನೀನೇ ಈ ಗಣಗಳಿಗೆಲ್ಲ ಒಡೆಯ. ಯಾವ ಗಣಗಳಿಗೆ? ಕೈಲಾಸದಲ್ಲಿರುವ ಎಲ್ಲ ಗಣಗಳು ನೀನೇ ಒಡೆಯ. ಗಣನಾಯಕ, ವಿಘ್ನ ನಿವಾರಕ, ಬುದ್ಧಿಪ್ರದಾಯಕ, ಈ ರೀತಿ ಹಲವಾರು ಹೆಸರಿಂದ ಯಾವ ಶಿವ ತಾನು ಅವನಿಗೆ ಆಶೀರ್ವಾದ ಮಾಡಿದಾಗ ಬಾಲಕ ತಾನು ಎದ್ದು ಕುಳಿತಿದ್ದಾನಂತೆ. ಈ ತಲೆಗೇನೋ ಆಶ್ರಯ ಸಿಕ್ತು, ಕತ್ತರಿಸಿ ಹಾಕಿದ ತಲೆ ಏನಾಯಿತು ಅಂತ ಕೆಲವರು ಪ್ರಶ್ನೆ ಇವತ್ತು ಕೂಡ ಕೇಳ್ತಾರೆ. ಇನ್ನೇನು ಗಣೇಶನ ಹಬ್ಬ ಹತ್ರಕ್ಕೆ ಬಂತು, ಬಹಳಷ್ಟು ಜನ ಗಣಪತಿ ಪೂಜ್ತಾರೆ. ಬಹಳಷ್ಟು ಜನ ಏನು ಎಲ್ಲ ಹಳ್ಳಿಯಲ್ಲಿ, ಎಲ್ಲ ಪೇಟೆಗಳಲ್ಲಿ, ಕೋಟೆಗಳಲ್ಲಿ, ಕೊತ್ತಲಗಳಲ್ಲಿ, ಗುಡಿ ಗೋಪುರ ಎಲ್ಲೆಲ್ಲೂ ಗಣಪತಿ ಪೂಜ್ತಾರೆ. ಆದರೆ ಗಣಪತಿ ಪೂಜೆ ಉದ್ದೇಶ ಏನಪ್ಪ ಅಂದರೆ 3 ಕೇಸ್ ಎಣ್ಣೆ, 3 ಬಾಟ್ಲು ಬಣ್ಣ, ಇಷ್ಟಿದ್ರೆ ಗಣಪತಿ ಮುಗಿದೋಯ್ತು. ಆದರೂ ನೀವು ಮಾತಾಡ್ಕೊಳ್ಳೋದು ಹಿಂಗೆ, ಯವ್ವ ನಾನು ಕೆಟ್ಟೆ, ನಮ್ಮ ಮಗನಿಗೆ ಅದೇನು ದೇವ್ರ ಬುದ್ಧಿ ಕೊಟ್ಬಿಟ್ಟ ಕಣೆ ಯವ್ವ, 3 ದಿನ ಆಯಿತು ಮನೆ ಬಿಟ್ಟು ಇನ್ನೂ ಬಂದಿಲ್ಲ, ಗಣಪತಿ ಹತ್ರ ಸೇರ್ಕೊಬಿಟ್ಟವನಿ. ಇವನು 3 ಕೇಸ್ ಎಣ್ಣೆಲಿ ಇವನು ಒಬ್ಬನೇ 3 ಹೊಡೆದಿರ್ತಾನೆ. ಗಣಪತಿ ಯಾರೋ ಬಿಡ್ತಾರೆ, ಇವನ್ನೇ ಬುರ್ಸ್ಕೊಂಡು ಯಾರೋ ಬರ್ತಾರೆ. ಎಂಥ ವಿಚಿತ್ರವಾದ ಹುಡುಗರು ಈ ಗಣಪತಿ ಮಾಡೋರು. ಕೆಲವರು ಎಲ್ಲ ಇಲ್ಲ ಪಾಪ. ನಾವು ಗಣಪತಿ ಮಾಡುವಾಗ ಪ್ರತಿಯೊಬ್ಬರು ಕೂಡ ಆ ದೇವಸ್ಥಾನದ ಗಣಪತಿ ಇಟ್ಬಿಟ್ರೆ ನಾವು ಅಲ್ಲೇ ಮಲಗ್ತಿದ್ದು, ಆ ಗಣಪತಿ ಕೊಡೋವರೆಗೂ ಅಲ್ಲೇ ಮಲಗ್ತಿದ್ದು. ಆ ರೀತಿಯಾದ ಒಂದು ಭಕ್ತಿ ಭಾವ ಜನಗಳಲ್ಲಿ ಮೂಡಬೇಕೇ ವಿನಃ ಬರೀ ಆಡಂಬರಕ್ಕಾಗೋ ಅಣ್ಣ ಗಣಪನ ಕೊಡಿಸ್ತಾನೆ ಕಣೋ, ನಾವು ಹೆಂಗೂ ತಂದುಬಿಟ್ಟು ಇಟ್ಬಿಟ್ಟು ಊರವ್ರ ಕೈಲೆಲ್ಲ ಒಂದಿನ ಪೂಜೆ ಮಾಡಿಸ್ಬಿಟ್ಟು ಮೆರವಣಿಗೆ ಮಾಡಿಬಿಡೋಣ ಅಂದರೆ ಅದೇನು ಗಣಪ ಅಲ್ಲ. ಆ ಗಣಪನ ಇಟ್ಟ ಮೇಲೆ ಒಂದು ಪೂಜೆ, ಒಂದು ಪುರಸ್ಕಾರ. ಆವಾಗಿನ ಕಾಲದಲ್ಲಿ ಮೈಸೂರಿಂದ ಕರೆಸಿದ್ದು ನಾವು ಮಹಾದೇವಪ್ಪ ಅಂತ ಹಾಡೋದಕ್ಕೆ ಗಣಪತಿ ಮುಂದೆ. ಏಕೆಂದರೆ ಆ ಭಗವಂತನನ್ನು ಇಟ್ಟ ಮೇಲೆ ದಿನನಿತ್ಯವೂ ಪೂಜೆ ಪುರಸ್ಕಾರಗಳು, ಆ ಭಗವಂತನ ಸೇವೆ ಯಥೇಚ್ಛವಾಗಿ ನಡೀತಾ ಇದ್ದರೆ ನಾವಿಟ್ಟಿದ್ದಕ್ಕೆ ಆ ಭಗವಂತ ಫಲ ಕೊಡ್ತಾನೆ. ಇಲ್ಲವಾದರೆ ಆ ಫಲ ನಮ್ಮನ್ನು ಲಭಿಸೋದಿಲ್ಲ. ಅಂದಾಗ ಈ ಗಣಪತಿ ಹಿಡೋರೆ ಒಂದು ಪ್ರಶ್ನೆ ಕೇಳಿದ್ರು, ಸ್ವಾಮಿ ಇವನಿಗೇನೋ ಆನೆ ತಲೆ ಇಟ್ಟಿರಲ್ಲ ಗಣಪ ಆದ, ಆ ಹುಡುಗನ ತಲೆ ಕತ್ತರಿಸಾಕಿದ್ರೆ ಆ ತಲೆ ಏನಾಯಿತು? ಮೊನ್ನೆ ನಾವು ಕನಕಪುರ ಕತೆಗೆ ಹೋಗಿದ್ದಾಗ ಈ ಮಾತು ಬಂತು ನೋಡಿ. ಆ ಮಗುವಿನ ತಲೆಯನ್ನು ಕತ್ತರಿಸಿದ ತಕ್ಷಣ ಅದು ಬಿಳಿ ಗರಿಕೆಯ ಹುಟ್ಟುಬಿಡ್ತಂತೆ. ಬಿಳಿ ಗರಿಕೆಯ ಹುಟ್ಟಿದಾಗ ಅಲ್ಲೇ ನಂದೀಶ್ವರ ಇದ್ದಲ್ಲ ಕೈಲಾಸದಲ್ಲಿ, ಓಹೋ ಹುಲ್ಲು ಎಷ್ಟೊಂದು ಚೆನ್ನಾಗಿ ಬೆಳೆದಿದೆ ಅಂತ ಗಾಬಕ್ಕನ್ನು ಮೇಯ್ದ್ಬಿಟ್ಟ. ಅದನ್ನ ಯಾವಾಗ ಮೇಯ್ದ್ಬಿಟ್ಟು ಹಿಂದೆ ಹಾಕಿದ್ನೋ ನೋಡಿ. ಇವತ್ತು ಕೂಡ ಪಿಳ್ಳಾರ್ತಿ ಮಾಡ್ಕೊಳ್ಳಿ, ಪ್ರತಿಯೊಂದು ಪೂಜೆಗೂ ಕೂಡ ಅಗ್ರ ಪೂಜೆ ಗಣಪನಿಗೆ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ. ಎಳ್ಳುಂಡೆ ಜೇನುತುಪ್ಪ ಗಣನಾಯಕ, ನಿಮಗೆ ತಪ್ಪಾದೆ ಒಪ್ಪಿಸುವೆ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ.
ಇದನ್ನು ಕೋಲುಯಿತ ಹೇಳೋರು. ಹಳ್ಳಿಗಳಲ್ಲಿ ಆ ಗಣಪತಿ ಪ್ರಾರ್ಥನೆ ಮಾಡಬೇಕು ಅಂದರೆ ಕುಣ್ಕೊಂಡು ಕಾಲಿಗೆ ಗೆಜ್ಜೆ ಕಟ್ಕೊಂಡು ಆ ಕೋಲಾಟ ಹಾಡಿಕೊಂಡು ಗಣಪತಿನ ಪ್ರಾರ್ಥನೆ ಮಾಡಿಕೊಂಡು ಹೊಲಿಸ್ಕೊಡೋರು. ಈಗಲೂ ಹಾಡ್ತಾರೆ. ಕೆಲವರು ಇದ್ದಾರೆ, ನಮ್ಮ ಶಂಕರಪ್ಪನವ್ರು ಹೇಳ್ದಂಗೆ ಎಲ್ಲರನ್ನೂ ಸೇರಿಸ್ಬಿಟ್ಟು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅವರು. ಕೆಲವರು ಆ ಕೋಲಾಟ ಹಾಡ್ಕೊಂಡು ಈಗಲೂ ಕೂಡ ಆ ಗಣಪತಿಯನ್ನು ಮೆಚ್ಚಿಸ್ಬಿಡ್ತಾರೆ. ಅದಕ್ಕೆ ನಿಂತು ಧ್ಯಾನಿಸಿದರೆ ಕುಂತು ಕೇಳುವನಯ್ಯ ನಮ್ಮ ಗಣಪ. ನಾವು ನಿಂತ್ಕೊಂಡು ಧ್ಯಾನ ಮಾಡ್ತಾ ಇದ್ರೆ ಕುಂತ್ಕೊಂಡು ಕೇಳ್ತಾನಂತೆ. ನಿಂತು ಧ್ಯಾನಿಸಿದರೆ ಕುಂತು ಕೇಳುವನು, ಕುಂತು ಧ್ಯಾನಿಸಿದರೆ ಅವನೇ ನಿಂತು ಕೇಳ್ತಾನಂತೆ. ನಾವು ಕುಣಿದೊಡೆ ಅವನು ನಲಿವನು, ಅವನು ನಲಿದ ಮೇಲೆ ನಮಗೆ ಒಲಿವನು. ಅದಕ್ಕೋಸ್ಕರವಾಗಿ ಅಂತಹ ಗಣಪತಿ ಹಬ್ಬ ಹತ್ರ ಬರ್ತಾ ಇದೆ. ಇನ್ನೂ ಈ ಗಣಪತಿ ವಿಚಾರವಾಗಿ ನಾವು ಹೇಳೋದಾದರೆ ಬಹಳಷ್ಟು ಕಥೆ ಇದೆ. ಮೂಷಕ ಯಾಕೆ ಇವನಿಗೆ ವಾಹನವಾಯಿತು, ಒಂದು ಹಲ್ಲು ಯಾಕೆ ಮುರಿದಿದೆ, ಇವನಿಗೆ ಸಿದ್ಧಿ ಬುದ್ಧಿ ಅಂತಕ್ಕಂಥ ಹೆಸರು ಯಾಕೆ ಬಂತು, ಇದಕ್ಕೆಲ್ಲ ಒಂದೊಂದು ಕಾರಣ ಇದೆ. ಇದೇ ಒಂದು ಕತೆ ಇಡೀ ರಾತ್ರಿ ಎಲ್ಲ ಮಾಡಬಹುದು. ಶಮಂತಮಣಿ ಉಪಖ್ಯಾನ ಇದೆಲ್ಲ ಇದೆ ಅಂದ ಮೇಲೆ ಅಂತಹ ಗಣಪತಿಯನ್ನು ನಮ್ಮ ಶನಿದೇವರು ಹಿಡಿಯಕ್ಕೆ ಹೋದರು. ಆ ಹಿಡಿಯಕ್ಕೆ ಹೋದಾಗ ಗಣಪತಿ ಬಹಳ ಬುದ್ಧಿವಂತ, ಬುದ್ಧಿಪ್ರದಾಯಕ. ಇವನೇನಾದ್ರು ನಮ್ಗೆ ಹೊಲ್ದುಬಿಟ್ಟು ಏನು ಕೊಡ್ತಾನೆ, ಒಳ್ಳೆ ಬುದ್ಧಿಯನ್ನು ಕೊಡ್ತಾನೆ, ಸನ್ಮಾರ್ಗವನ್ನು ಕೊಡ್ತಾನೆ. ಆ ಗರಿಕೆಯಾಗಿ ಬೆಳ್ಕೊಬಿಟ್ನಂತೆ. ಹೆಂಗೆ ಹಿಡ್ಕೋತೀಯ ನೀನು? ಆ ಗರಿಕೆಯಾಗಿ ಬೆಳೆದಾಗ ಆ ಗೋವದನ್ನು ತಿಂದಾಗ ಇವನು ಒಳಗೆ ಕೂತ್ಕೊಂಡಂತೆ. ಈ ಹೊಲಸ ಜಾಗದಲ್ಲಿ ಇವನು ಹಿಡಿಯೋದು ಬೇಡ ಅಂತ ಕೊಟ್ಬಿಟ್ಟಂತೆ ಅದು ಶನಿದೇವರು. ಆದರೆ ಈ ಗಣಪ ಮತ್ತು ಹನುಮಂತ ದೇವರನ್ನು ಮಾತ್ರ ಹಿಡಿಲಿಲ್ಲ. ಇಡೀ ಬ್ರಹ್ಮಾಂಡದಲ್ಲಿ ಯಾರನ್ನೂ ಬಿಟ್ಟವನಲ್ಲ ಈ ಶನೇಶ್ವರ ಸ್ವಾಮಿ. ಅಂದಮೇಲೆ ಆ ಶನಿದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಮುಂದಿನ ಕಥಾಭಾಗದ ಕಡೆ ಹೋಗೋಣ. ಸೂರ್ಯಸುತ ಇಂದೋಡ ಮಾಡಿ ಮಗಾತ್ ಮಾಡಿ. ಸೂರ್ಯಸುತ ಶನಿದೇವಾ
ಹೇಳ್ತಾರೆ ಗೋವಿಂದ ಅಂತ. ಶನಿದೇವರ ಪಾದಕ್ಕೆ ಗೋವಿಂದ, ಭಕ್ತರ ನವಗ್ರಹಗಳ ಪಾದಕ್ಕೆ ಗೋವಿಂದ. ಯಾರು ಅಂದಿಲ್ವೋ ಇಲ್ಲಿ ರೆಕಾರ್ಡ್ ಮಾಡಿರ್ತೀವಿ, ಬರೀ ನಾನೇ ನೋಡಲ್ಲ, ಇಡೀ ಪ್ರಪಂಚನೇ ನೋಡ್ಬೋದು. ನೀವು ಹೆಂಗಾರ ಮಾಡ್ಕೊಳ್ಳಿ, ನಾನು ಅದಕ್ಕೆ ಹೇಳಿದ್ದು ಗೋವಿಂದ ಅನ್ನೋರಿಗೆಲ್ಲ ಒಳ್ಳೇದು ಮಾಡೋ ಗೋವಿಂದ. ಅಂದೇ ಇರೋರು ಹೆಂಗೆ ಕೂತಿದ್ರು ಹಂಗೆ ಕೂತ್ಕೊಳ್ಳೋ ಗೋವಿಂದ.